ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಏನಪ್ಪ ಬೆಳಗ್ಗೆ ಟ್ರಾವೆಲ್ ವ್ಲಾಗ್ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಕೊಬೇಡಿ. ಸೊ ನಾವು ಕನಕಪುರ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಕನಕಪುರದಲ್ಲಿ ಕಬ್ಬಾಳು ಅಂತ ಬರುತ್ತಲ್ಲ, ಕಬ್ಬಾಳಮ್ಮ ಟೆಂಪಲ್, ಅಲ್ಲಿ ಇನ್ನೂ ಹರಕೆ ಮಾಡ್ಕೊಂಡಿದ್ರಂತೆ ನಮ್ಮ ದೊಡ್ಡಪ್ಪನ ಮಗ. ಅವರು ನಾನ್ ವೆಜ್ ಊಟ ಇಟ್ಕೊಂಡಿದ್ರು. ಸೊ ಇದು ಸಂಡೇ ವ್ಲಾಗ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಒಂದು 11 ಬಿಟ್ಟು ಗೈಸ್ ಹೋಗುವಾಗ ಹೊಟ್ಟೆ ಹಸಿವಾಗಿತ್ತು ಅಂತ ಕದಂಬ ವೆಜ್ಜಲ್ಲಿ ನಿಲ್ಲಿಸಿದ್ವಿ. ಆಲ್ರೆಡಿ ಊಟ ಟೈಮ್ ಆಗೋಗಿತ್ತು. ನಿಲ್ಲಿಸ್ದಾಗೆ 12:45. ಒಳಗಡೆ ಹೋಗಿ ಮಸಾಲೆ ದೋಸೆ ಮತ್ತು ಇಡ್ಲಿ ತೊಗೊಂಡ್ವಿ. ತಟ್ಟೆ ಇಡ್ಲಿ ಖಾಲಿಯಾಗಿತ್ತು. ಮಸಾಲೆ ದೋಸೆ ಫುಲ್ಲು ಹುಳಿ ಮಸಾಲೆ ದೋಸೆ ಏನಷ್ಟು ಓಕೆ ಅನಿಸ್ಲಿಲ್ಲ. 120 ರುಪೀಸು. ಕಾಫಿ ಮಾತ್ರ ಮಸ್ತು, 50 ರೂಪಾಯಿ ಒಂದು ಕಾಫಿ. ಬಟ್ ಸಖತ್ತಾಗಿತ್ತು, ಕುಡಿಬೋದು. ಒನ್ ಟೈಮ್ ಟೇಸ್ಟ್ ಮಾಡಿದ್ರೆ ಮಸ್ತಾಗಿದೆ ಕಾಫಿ ಅಂತೂ. ಅಲ್ಲಿಂದ ನಾವು ಟ್ರಾವೆಲ್ ಮುಂದುವರ್ಸಿದ್ವಿ. ಕಬ್ಬಾಳು ಟೆಂಪಲ್ಗೆ ಹೋದ್ವಿ. ಅಲ್ಲಿ ಮುಂದೆ ನಿಲ್ಲಿಸಿದ್ವಿ. ಗೇಟ್ ದೊಡ್ಡದಾಗಿದೆ, ಅದು ನಮ್ಗೆ ಗೊತ್ತಿಲ್ಲ ಸೈಡಿಂದ ಗೇಟ್ ಇದೆ ಅಂತ. ಅಲ್ಲಿ ಹೋಗಿ ನಿಲ್ಲಿಸಿ ಎಲ್ಲೋ ಟೆಂಪಲ್ ಕ್ಲೋಸ್ ಏನೋ ಅಂದ್ಬಿಟ್ಟು ನಾವು ಚೌಟ್ರಿ ಮಾಡಿದ್ರಲ್ಲ ಅಲ್ಲಿ ಹೋದ್ವಿ. ನೋಡಿದ್ರೆ ಏನೋ ಸೈಡಿಂದ ಬಿಡ್ತಾಯಿದ್ರಂತೆ, ನಮಗೆ ಗೊತ್ತಿಲ್ಲ ಅದು. ಸೊ ಅಲ್ಲಿ ಹೋಗ್ತಾ ಇದ್ದಂಗೆ ಇನ್ನು ಒಂದು 5 ಅಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಊಟ ಅಂತ ಹೇಳ್ಬಿಟ್ಟು ನಾವು ಹೋದಾಗೆ 2:15 2:20 ಆಗಿತ್ತು. ಊಟಕ್ಕೆ ಕೂರಿಸ್ಬಿಟ್ರು ಡೈರೆಕ್ಟಾಗಿ ನಮ್ಮನ್ನ. ಇನ್ನು ನಾನ್ ವೆಜ್ ತಿಂದ್ಕೊಂಡು ಟೆಂಪಲ್ಗೆ ನಾವು ಎಂದೂ ಹೋಗಿಲ್ಲ, ಹೋಗಿ ಇಷ್ಟನೂ ಪಡಲ್ಲ. ಸೊ ಹಂಗಾಗಿ ಕಬ್ಬಾಳಮ್ಮಂದು ಪ್ರಸಾದ ತಿಂದ್ಕೊಂಡು ಹೊರಟ್ವಿ ಅಂತ ಹೊರಟಿದ್ದಾಯ್ತು ಅಷ್ಟೇ. ದರ್ಶನ ಅಂತೂ ಮಾಡಲಿಲ್ಲ. ಹಾಗಾಗಿ ನನ್ನ ಟೆಂಪಲ್ ಹತ್ರ ತುಂಬ ಕ್ರೌಡ್ ಇತ್ತು, ತುಂಬ ಬಿಸಿಲು. ಬೆಂಗಳೂರಲ್ಲಿ ಎಷ್ಟು ಚಳಿ ಇದೋ ಅದ್ರ ಡೆಡ್ ಆಪೋಸಿಟ್ಟು. ನಾವು ಇಳಿಯೋಕ್ಕೆ ಕೂಡ ಆಗಲಿಲ್ಲ, ಇನ್ನೂ ತುಂಬ ರಶ್ ಜಾಸ್ತಿ ಇತ್ತು ಅಂತ ಹೇಳಿ. ಸೊ ಇಳ್ದಿದ್ರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ, ಇಳಿಲಿಲ್ಲ. ಸೊ ಹಂಗಾಗಿ ನಾನೇನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಅಲ್ಲಿ ನಾನ್ ವೆಜ್, ಮಟನ್, ಚಿಕನ್ನು, ಮುದ್ದೆ ಎಷ್ಟು ಟೇಸ್ಟ್ ಇತ್ತು ಅಂದರೆ, ನಮ್ಮ ಬೆಂಗಳೂರಲ್ಲಿ ಏನೇ ಊರಬ್ಬ ಮಾಡಿದ್ರು ಏನೇ ಮಾಡಿದ್ರು ಇಲ್ಲಿ ಸಿಗೋ ಮಟನ್ಗೂ ಹಳ್ಳಿಗಳ ಕಡೆ ಸಿಗೋ ಮಟನ್ಗೂ ತುಂಬ ವ್ಯತ್ಯಾಸ ಇದೆ. ಚೆನ್ನಾಗಾಗಿತ್ತು ಗೈಸ್. ಅಂದರೆ ಇಲ್ಲಿ ಒಲೆಯಲ್ಲಿ ಮಾಡ್ತೀವಲ್ಲ, ಹಾಗಾಗಿ ಏನಾದರೂ ಸ್ವಲ್ಪ ಬೇಯೋದು ಕಡಿಮೆ ಆಗುತ್ತೇನೋ. ಬಟ್ ಅಲ್ಲಿ ಮಾತ್ರ ನಾನ್ ವೆಜ್ ಚೆನ್ನಾಗಿ ಬೆಂದಿತ್ತು ಮತ್ತು ಚೆನ್ನಾಗಿ ಟೇಸ್ಟ್ ಇತ್ತು. ಕುರಿ ಮಟನ್ ಅಂತೂ ಅಷ್ಟು ಚೆನ್ನಾಗಿತ್ತು ನೋಡಿ. ಇನ್ನೇನು ಹತ್ತತ್ರ ಕಬ್ಬಾಳು ಹತ್ರ ಹೋಗುವಾಗ ಇದು ರೋಡು, ಇನ್ನೊಂದು 2 ಕಿಲೋಮೀಟ್ರ್ ಹಿಂದೆಗಡೆ ಹೋಗಿ ಊಟ ಮಾಡಿಕೊಂಡು ಇಮಿಡಿಯೇಟಾಗಿ ಹೊರಟ್ಬಿಡ್ತೀವಿ ನಾವು. 3-3:30 ಊಟ ಆಗ್ತಾ ಇದ್ದಂಗೆ ಹೊರಟ್ವಿ. ಅಲ್ಲಿ ಎಲ್ಲರೂ ಮಾತಾಡಿಸ್ಬಿಟ್ಟು. ಹೆಂಗಾಗಿತ್ತು ಅಂದರೆ ಬಿಸಿಲಿಗೆ ನಮ್ಮ ಬೆಂಗಳೂರಲ್ಲಿ ಯಾಕೆ ಇಷ್ಟೊಂದು ಚಳಿ ಇದೆ ಅನ್ನೋ ಥರ ಆಗಿತ್ತು. ಅಷ್ಟು ಬಿಸಿಲು, ಒಂಥರ ಬಿಸಿಲು ಕಾಯಿಸ್ದಂಗೂ ಆಯಿತು. ಮತ್ತು ಆ ಬಿಸಿಲಿಗೆ ನಮಗೆ ತಡೆಯೋಕ್ಕೂ ಆಗಿಲ್ಲ. ಈಗ ಬೆಂಗಳೂರಲ್ಲಿ ಹೆಂಗೆ ಅಂದರೆ ನಾವು ಒಂದು ಎಳ್ನೀರು ಕೂಡ ಕುಡಿಯೋಲ್ಲ, ಅಯ್ಯೋ ಕೋಲ್ಡ್ ಆಗಿಬಿಡುತ್ತೆ ಅಂತ. ಅಲ್ಲಿ ಎಳ್ನೀರನ್ನ ಹುಡ್ಕೋ ಪರಿಸ್ಥಿತಿ ಬಂತು, ಐಸ್ ಕ್ರೀಮ್ ತಿನ್ನೋವಂಥ ಪರಿಸ್ಥಿತಿ ಹಂಗಾಗೋಯ್ತು ಅಲ್ಲಿ. ಸೊ ನಿಯರ್ ಟು ಕಬ್ಬಾಳಮ್ಮ ಟೆಂಪಲ್ಲು ಹಿಂಗಿದೆ ವ್ಯೂ. ನೀವೇ ನೋಡ್ಬೋದು ಎಷ್ಟು ಬೆಳಕಿದೆ ಅಂತ. ಬೆಂಗಳೂರಲ್ಲಿ ದೇವರಣಿಗೂ ಇಷ್ಟು ಬಿಸಿಲಿಲ್ಲ ಗೈಸ್ ಈ ಟೈಮಲ್ಲಿ. ಚೆನ್ನಾಗಿತ್ತು ಒಂಥರ ಹೋಗಿ ಬಂದಿದ್ದು. ಅಲ್ಲಿಂದ ಬರ್ತಾ ನಾವು ಕನಕಪುರ ಹೋಗಿ ನಮ್ಮಮ್ಮ ಅವರ 9ನೇ ಕ್ಲಾಸ್ವರೆಗೂ ಓದಿದಂಥದ್ದು ಅವ್ರು ಕೋಟ್ರಸಲ್ಲಿ ಇದ್ದರು, KB ಕೋಟ್ರಸಲ್ಲಿ. ಆ ಕೋಟ್ರಸ್ನ ನೋಡಬೇಕು ಅಂತ ಹೇಳಿದ್ರು. ಹೋಗಿ ತೋರಿಸ್ಕೊಂಡು ಮತ್ತು ಸಂಗಮ್ಗೆ ಹೋಗೋಣ ಅಂದ್ಕೊಂಡ್ವಿ. ಯಾಕೋ ನನಗೆ ಹೋಗ್ಬೇಕು ಅನಿಸ್ಲಿಲ್ಲ, ಮತ್ತು ಟೈಮ್ ಆಗಿಬಿಡುತ್ತೆ, ಬೇಡ ಯಾಕೋ ಮನೆಗೆ ಹೋಗೋಣ ಅನಿಸ್ತು. ಸರಿ ಅಂತ ನಾವೇನು ಸಂಗಮ್ಗೆ ಹೋಗಲಿಲ್ಲ, ಸೀದಾ ರಿಟರ್ನ್ ಮನೆಗೆ ಬಂದುಬಿಟ್ವಿ. ಇನ್ನೂ ಹೋಗ್ತಾ ಇದ್ದೀವಿ ಗೈಸ್. ಹೋಗುವಾಗೇ ಈ ಥರ ಆಗಿದ್ವಿ. ಬಿಸಿಲು ನೋಡಿ ಹೆಂಗೆ ನನ್ನ ಮಗಳ ಮೇಲೆ ಹೆಂಗೆ ಸುಡ್ತಾ ಇದೆ ಅಂದರೆ ಅಷ್ಟು ಸುಡ್ತಾ ಇದೆ ಬಿಸಿಲು. ಬಟ್ ಏನಂದರೆ ಬೆಂಗಳೂರು ಕಂಪೇರ್ ಮಾಡಿಕೊಂಡ್ರೆ ವೆದರ್ ಓಕೆ. ಬೆಂಗಳೂರು ವೆದರಲ್ಲಿ ಇರೋಕ್ಕಾಗಲ್ಲ. ಅವಳು ಮುಖ ಮುಚ್ಕೊತಾ ಇದ್ದಾಳೆ, ನನ್ನ ವೀಡಿಯೋ ಮಾಡಬೇಡ ನೀನು ಅಂತ ಅಂದ್ಬಿಟ್ಟು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೊರಟು ಇದು ಬಂದು ಕನಕಪುರಕ್ಕೆ ಹೋಗ್ತಾ ಇರ್ತಿದ್ದು ರೂಟು. ಸೊ ನಾವು ನೈಸ್ ರೋಡ್ ಮೇಲೆ ಬಂದ್ವಿ. ರಿಟರ್ನ್ ಬರೋಷ್ಟೊತ್ತಿಗೆ ಮನೆಗೆ ಒಂದು 6:30 ರಿಟರ್ನ್ ಬಂದುಬಿಟ್ಟಿದ್ವಿ. ನಾವು ಬಿಟ್ಟಾಗ 11 ಗಂಟೆ. ಸೊ ರಿಟರ್ನ್ 6:30 ಬಂದ್ವಿ. ಒನ್ ಟೈಮ್ ಆರಾಮ್ಸೆ ಹೋಗಿ ಬರ್ಬೋದು. ಟೆಂಪಲ್ಗೆ ಹೋಗಿಲ್ಲ ನಾವು, ಬಟ್ ಆ ಕಡೆ ಎಲ್ಲ ನೋಡಬೇಕಂದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಏನಂತ ಟ್ರಾವೆಲ್ ಮಾಡಿ ಟಯರ್ಡ್ನೆಸ್ ಅಂತ ಏನಾಗಲ್ಲ. ಸೊ ಕನಕಪುರದಿಂದ ಬರ್ತಾ ಕನಕಪುರ ನೋಡಿಕೊಂಡು ಬರ್ತಾ ಐಸ್ ಕ್ರೀಮ್ ತಿನ್ನೋಕ್ಕೆ ಸ್ಟಾಪ್ ಮಾಡಿದ್ವಿ. ಕುಲ್ಫಿ ಐಸ್ ಕ್ರೀಮು, ಯಾವುದು ಹ್ಯಾಂಗ್ಯೋ ಅಂತೆ ಬ್ರ್ಯಾಂಡು, ಚೆನ್ನಾಗಿತ್ತು ಕುಲ್ಫಿ ಐಸ್ ಕ್ರೀಮು. ಅದನ್ನು ತಿನ್ಕೊಂಡು ಸೀದಾ ಮನೆಗೆ ಮನೆಗೆ ಬರೋಷ್ಟೊತ್ತಿಗೆ 6:30 ಆಗಿತ್ತು. ಸದ್ಯ ನಾವು ಬೇಗ ಹೊರಟಿದ್ದೆ ಸರಿ ಆಯಿತು. ಇಲ್ಲ ಅಂದಿದ್ರೆ ನಾವು ಕರೆಕ್ಟಾಗಿ ಬಿಡದಿ ಅಂತೀನಿ, ನೈಸ್ ರೋಡಿಂದ ಮುಂದಕ್ಕೆ ಬಂದು ಟ್ರಾಫಿಕಲ್ಲಿ ಸಿಗಾಕೊಳ್ತಾ ಇದ್ವಿ. ಸೊ ಬೇಗ ಬಂದಿದ್ದರಿಂದ ನಾವು 5:30 5:45 ಅಲ್ಲಿದ್ವಲ್ಲ,
ಅಲ್ಲಿಂದ ನಾವು ಯಲಹಂಕ ಬರೋಷ್ಟೊತ್ತಿಗೆ 1 ಅವರ್ ಬೇಕು. ಕರೆಕ್ಟಾಗಿ 6:30ಗೆ ಮನೆ ರೀಚ್ ಆದ್ವಿ ನಾವು. ಸೊ ನಮ್ಮನ್ನು ನಾವು ಜಾಸ್ತಿ ವೀಡಿಯೋ ಮಾಡ್ಕೊಳ್ಲಿಲ್ಲ, ಯಾಕೆಂದರೆ ಒಂಥರ ಟಯರ್ಡ್ ಅಂದರೆ ಬಿಸಿಲು ಬೀಳ್ತಾಯಿತ್ತು, ಮುಖ ಎಲ್ಲ ಒಂಥರ ಆಗೋಗಿತ್ತು, ನಿದ್ದೆ ಬೇರೆ ಬರ್ತಾಯಿತ್ತು. ಹಾಗಾಗಿ ನಾನು ಆಲ್ಮೋಸ್ಟಾಗಿ ಎಲ್ಲ ರೋಡ್ದೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆಗಲೇ ಹೇಳಿದ್ನಲ್ಲ ಐಸ್ ಕ್ರೀಮ್ ತಗೊಂಡೆ ಅಂತ, ನೋಡಿ ಆಗಲೇ ಫೇಸ್ ಯಾವ ಕತೆ ಆಗಿದೆ. ಇದು ಕುಲ್ಫಿ ಐಸು, ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ ಗೈಸ್, ಚೆನ್ನಾಗಿದೆ ಟೇಸ್ಟು. ಸೊ ತಿನ್ಕೊಂಡು ಮನೆಗೆ ಬಂದ್ವಿ. ನೈಟು ಬಂದು ನಂದನ ಪ್ಯಾಲೇಸಲ್ಲಿ ನಾನ್ ವೆಜ್ ಆರ್ಡ್ರ್ ಮಾಡಿದ್ವಿ. ಮತ್ತೆ 1700 ರೂಪಾಯಿ ಬಿಲ್ಲಾಯಿತು. 2 ಮಟನ್ ಬಿರಿಯಾನಿ, 1 ಚಿಲ್ಲಿ ಚಿಕನ್ನು, 1 ಚಿಕನ್ 65 ಬೋನ್ಲೆಸ್ಸು, ಮತ್ತು 1 ಟೆಂಡರ್ ಕೊಕೊನಟ್ಟದು ಏನಂತಾರೆ ಅದು ಸ್ವೀಟ್ ಬರುತ್ತಲ್ಲ ಅದು. ಸೊ ಇಷ್ಟು ತರಿಸಿದ್ವಿ, ಬಟ್ ಏನೋ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಗೈಸ್. ಸೊ ಊಟ ಮಾಡಿ ನಾವು ರೆಸ್ಟ್ ಮಾಡಿದ್ವಿ. ಇದೇ ಇವತ್ತಿನ ವ್ಲಾಗು. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಬಾಯ್, ಕಾಯ್ತಾ ಇರಿ.